ಶುದ್ಧ ಬುದ್ಧಿ ಅಂದರೆ ಏನು, ಪ್ಯೂರ್ ಇಂಟೆಲಿಜೆನ್ಸ್ ಅಂದರೆ ಏನು, ಒಳ್ಳೆಯ ಸುಬುದ್ಧಿ ಅಂದರೆ ಏನು, ವಿವೇಕದ ಬುದ್ಧಿ ಅಂದರೆ ಏನು, ಪ್ರಜ್ಞೆ ಇರೋ ಬುದ್ಧಿ ಅಂದರೆ ಏನು, ಜಾಗೃತವಾದ ಬುದ್ಧಿ ಅಂದರೆ ಏನು, ಮಾಯೆಯಿಂದ ಬಿಡುಗಡೆ ಆದಂತಹ ಒಂದು ಸೂಕ್ಷ್ಮ ತೀಕ್ಷ್ಣವಾದ ಬುದ್ಧಿ ಅಂದರೆ ಏನು, ಇದೆಲ್ಲ ಬುದ್ಧಿಯೋಗದಲ್ಲಿ ತುಂಬ ಕ್ಲಿಯರಾಗಿ ಆಳವಾಗಿ ಕೆಲವು ವಿಷಯಗಳೆಲ್ಲ ಇದೆ. ಅದನ್ನು ನಾವು ಅಂತಃಕರಣ ಅಂತ ಹೇಳ್ತೇವೆ. ಅದು ಅಜ್ಞಾನ ಅಹಂಕಾರದ ಜೊತೆಗೆ ಕಲುಷಿತವಾಗದೇ ಇರುವಂತಹ ಶುದ್ಧ ಬುದ್ಧಿ. ಆ ಧೀಯನ್ನು ಪ್ರಚೋದನೆ ಮಾಡುವಂಥ ಗಾಯತ್ರಿ ಮಾತೆಯನ್ನು ಕೇಳೋದು. ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಇದೇನೇನೆ. ಯಾರಿಗೆ ಆ ಎಮೋಷನಲ್ ಇಂಟೆಲಿಜೆನ್ಸ್, ಆ ಎಮೋಷನಲ್ ಅವೇರ್ನೆಸ್ ಇಲ್ಲ, ಅವ್ರನ್ನ ಬೇಗ ಅವ್ರ ಬಟನ್ ಒತ್ತಬೋದು, ಅವ್ರನ್ನ ಬೇಗ ಕೋಪ ಬರೆಸ್ಬೋದು. ಅಂದರೆ ಅವ್ರ ರಿಮೋಟ್ ಯಾವಾಗಲೂ ಬೇರೆಯವ್ರ ಕೈಲಿ ಕೊಟ್ಟಿರ್ತಾರೆ. ಲಾಜಿಕ್ ಇದೆ, ಅವರಿಗೆ ಬುದ್ಧಿ ಇದೆ, ಪ್ರಪಂಚ ವಿಜ್ಞಾನ ಇದೆ, ಎಲ್ಲ ಇದೆ, ಆದ್ರೂ ಕೋಪ ಬೇಗ ಬಂದುಬಿಡುತ್ತೆ. ಅವ್ರನ್ನ ಅಲ್ಲಾಡಿಸ್ಬಿಡ್ಬೋದು. ಯಾಕೆಂದರೆ ಎಮೋಷನಲ್ ಬ್ಯಾಲೆನ್ಸ್ ಇಲ್ಲ, ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲ. ಅದೇ ಇವಾಗೆಲ್ಲ ಕ್ರಿಯೇಟಿವ್ ಇಂಟೆಲಿಜೆನ್ಸೇ ಕಮ್ಮಿ ಆಗಿರೋದು. ಅದಕ್ಕೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರೆ ಹೋಗಲ್ಲ, ಅದನ್ನು ಅಡ್ವೈಸ್ನಲ್ಲಿ ಹೋಗಲ್ಲ. ಅದು ಒಳ್ಳೆ ಬುದ್ಧಿ ಬರಲಿ ಅಂತ ಅಡ್ವೈಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಾಗಬೇಕು, ನನ್ನಲ್ಲಿ ಎಮೋಷನ್ಸ್ ಸ್ವಲ್ಪ ಕಮ್ಮಿ ಇದೆ, ಲಾಜಿಕ್ ಜಾಸ್ತಿ ಇದೆ, ತನಿಖೆ ಜಾಸ್ತಿ ಇದೆ, ನನಗೆ ಭಾವನೆ ಕಮ್ಮಿ ಇದೆ, ನನ್ನ ಪ್ರೇಮ ಕಮ್ಮಿ ಇದೆ ಅಂತ ನಾವು ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ಪ್ರೀತಿಸಿನೇ ಗೊತ್ತಾಗಿಸ್ಬೇಕು, ಪ್ರೀತಿ ಕೊಟ್ಟು ಗೊತ್ತಾಗಿಸ್ಬೇಕು, ಎಮೋಷನಲ್ಲಿ ಎಳೆದು ಗೊತ್ತಾಗಿಸ್ಬೇಕೇ ಹೊರತು ಕೊನೆಯಲ್ಲಿ ಏನು ಹೇಳ್ಬೋದು, ಭಗವದ್ಗೀತೆಗೆ ಹೋಗಿ ನಿಮಗೆ ಉತ್ತರ ಸಿಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಏನು ಅಂತ ಬುದ್ಧಿ ಯೋಗದಲ್ಲಿ ಸಿಗುತ್ತೆ, ಕೃಷ್ಣ ಹೇಳಿದ್ದಾನೆ ಅಂತ ಕಳಿಸ್ಬಿಡ್ಬೇಕಷ್ಟೆ.